ಅವಳೊಬ್ಬ ದೊಡ್ಡ ಆಫೀಸರ್, ಅವಳ ಹತ್ರ ದುಡ್ಡಿದೆ, ಮನೆ ಇದೆ, ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ. ಆದರೂ ಅವಳಿಗೆ ಏನೋ ಒಂದು ಕೊರತೆ ಇದೆ, ಅವಳಿಗೆ ಏನೋ ಒಂದು ಕಾಡ್ತಾ ಇದೆ. ನನ್ನ ಕಥೆಗಳಲ್ಲಿ ಮುಖ್ಯವಾಗಿ ಸ್ತ್ರೀವಾದ ಬರೋದಿಲ್ಲ ಅಥವಾ ಒಂದು ಅಬಲಾ ನಾರಿ ಥರ ನನಗೆ ಚಿತ್ರಿಸೋದು ಇಷ್ಟವಾಗೋದಿಲ್ಲ. ನಾನು ಮೊದಲೇ ನಾಸ್ತಿಕಳು, ನನಗೆ ದೇವರಲ್ಲೂ ನಂಬಿಕೆ ಇಲ್ಲ, ಮ್ಯಾಜಿಕಲ್ಲೂ ನಂಬಿಕೆ ಇಲ್ಲ, ದೆವ್ವದಲ್ಲೂ ನಂಬಿಕೆ ಇಲ್ಲ. ಪ್ಯೂರ್ಲಿ ಸೌಟು ಅಂತ ಬಂದರೆ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ವೀಕ್ಷಕರೇ ನಮಸ್ಕಾರ. ವೀರಲೋಕ ಬುಕ್ಸ್ ಪ್ರಸ್ತುತಪಡಿಸುವ ಪುಸ್ತಕತೆ ಜಸ್ಟ್ ಬಾರ್ನ್ ಬುಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂವಾದದಲ್ಲಿ ಒಂದು ಮ್ಯಾಜಿಕ್ ಮಾಡೋಣ. ಮ್ಯಾಜಿಕ್ ಅಂದರೆ ಪೂರ್ಣಿಮಾ ಮಾಳಿಗೆಮನಿಯವರು ಬರೆದಿರ್ತಕ್ಕಂತಹ ಮ್ಯಾಜಿಕ್ ಸೌಟ್ ಬಗ್ಗೆ ಒಂದು ಮ್ಯಾಜಿಕ್ ಮಾಡೋಣ. ಈ ಮ್ಯಾಜಿಕ್ ಸಂವಾದವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರೀಡಿಂಗ್ ಮಷೀನ್ ಅಂತಲೇ ಕರೆಸ್ಕೊಂಡಿರುವಂತಹ ಮಹೇಶ ಅರಬಳ್ಳಿ ಅವರಿದ್ದಾರೆ. ಮಹೇಶ ಅರಬಳ್ಳಿ ಅವರಿಗೆ ಮತ್ತು ಲೇಖಕಿ ಮತ್ತು ಕಾದಂಬರಿಗಾರ್ತಿಯಾದ ಪೂರ್ಣಿಮಾ ಮಾಳಿಗೆಮನಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಅವರೇ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು ಅನಂತ್. ಇಂದು ನಮ್ಮ ಜೊತೆ ಪ್ರಖ್ಯಾತ ಕಥೆಗಾರ್ತಿಯಾದ ಪೂರ್ಣಿಮಾ ಅವರಿದ್ದಾರೆ. ಅವರ ಇತ್ತೀಚೆಗೆ ಬಿಡುಗಡೆಯಾದ ಮ್ಯಾಜಿಕ್ ಸೌಟು ಕೃತಿಯನ್ನು ಮತ್ತೊಮ್ಮೆ ಬಿಡುಗಡೆ ಮಾಡೋಣ. ಪೂರ್ಣಿಮಾ ಅವರೇ, ಈ ಮೊದಲಾಗಿ ಈ ಕೆಂಪು ಬಣ್ಣದ ಈ ಮುಖಪುಟನೇ ತುಂಬ ಆಕರ್ಷಕವಾಗಿದೆ. ಆಮೇಲೆ ಇನ್ನೊಂದು ಆಕರ್ಷಣೆ ಅಂದರೆ ಮ್ಯಾಜಿಕ್ ಬಗ್ಗೆ ಎಲ್ಲರೂ ಕೇಳಿರ್ತೀವಿ, ಮ್ಯಾಜಿಕ್ ಸೌಟ್ ಏನಪ್ಪ ಅಂತ. ಇದು ಏನು ಅಡುಗೆ ಪುಸ್ತಕನ ಅಂತ ಒಂದು ಸಂಶಯ ಬರುತ್ತೆ ಜನರಿಗೆ. ಹೌದು. ಸೊ ಪೂರ್ಣಿಮಾ ಅವರು ಒಳ್ಳೆ ಚೆನ್ನಾಗಿ ಕತೆ ಬರೀತಾರೆ ಅನ್ನೋದು ಗೊತ್ತಿದೆ. ಚೆನ್ನಾಗಿ ಅಡುಗೆನೂ ಮಾಡ್ತಾರಾ ಅನ್ನೋ ಒಂದು ಅನುಮಾನ ಬಂದಾಗ ಆಮೇಲೆ ಈಗ ಗೊತ್ತಾಯ್ತು ಇದು ಸ್ಟರಿಂಗ್ ಸೋಲ್ಫುಲ್ ಸ್ಟೋರೀಸ್ ಅನ್ನೋ ಟ್ಯಾಗ್ಲೈನ್ ನೋಡಿದಾಗ ಇನ್ನೊಂದು ಈ ಮುಖಪುಟದ ಜೊತೆ ಆ ಟೈಟಲ್ಲು ಮತ್ತು ಆ ಟ್ಯಾಗ್ಲೈನು ನೋಡಿ ಯಾರೇ ಆಗಲಿ ಈ ಪುಸ್ತಕ ನೋಡಿದ್ರೆ ಎತ್ಕೊಂಡು ಓದಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಈ ಟೈಟಲ್ಲು ಮತ್ತು ಈ ಮ್ಯಾಜಿಕ್ ಸೌಟ್ ಅನ್ನೋ ಕಲೆಕ್ಷನ್ ಆಫ್ ಸ್ಟೋರೀಸ್ ಬಗ್ಗೆ ನಿಮ್ಮ ಥಾಟ್ಸ್ ಏನು? ಮೊದಲನೇದಾಗಿ ಇದು ಏನಂದ್ರೆ ಈ ಕತೆ ಹುಟ್ಟೋದಕ್ಕೆ ಒಂದು ಪ್ರೇರಣೆನೇ ನಾವು ನಮ್ಮ ಬದುಕಿನಲ್ಲಿ ಏನೇನು ಕಷ್ಟಗಳಿರುತ್ತೆ, ನಾವು ಎದುರಿಸಲಾಗದೇ ಇರುವಂತಹ ಒಂದು ಪರಿಸ್ಥಿತಿಗಳನ್ನ ಒಂದು ಯಾವುದೋ ಮ್ಯಾಜಿಕ್ ಅಥವಾ ಒಂದು ನಂಬಿಕೆ, ಒಂದು ಭ್ರಮೆ, ಅವುಗಳ ಮೂಲಕ ಅವುಗಳ ಆಧಾರದ ಮೇಲೆ ದಾಟ್ಬಿಡ್ತೀವಿ. ಅದಕ್ಕೆ ಆ ಒಂದು ಕಷ್ಟಗಳನ್ನ, ಆ ಪರಿಸ್ಥಿತಿಯನ್ನು ಆ ಕ್ಷಣದಲ್ಲಿ ನಿಭಾಯಿಸೋದಕ್ಕೆ ನಮಗೆ ಏನೋ ಒಂದು ನಮ್ಮ ಲೌಕಿಕವಾದದನ್ನು ಬಿಟ್ಟು ಇನ್ನೊಂದು ಏನೋ ಬೇಕಾಗತ್ತೆ. ಆ ಒಂದು ವಿಚಾರನ ಹಿನ್ನೆಲೆಯಾಗಿ ಇಟ್ಕೊಂಡು ಇದನ್ನು ಬರೆದಿದ್ದು. ಅಂದರೆ ಕಮ್ಮಿಂಗ್ ಟು ಪ್ಯೂರ್ಲಿ ಸೌಟು ಅಂತ ಬಂದರೆ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ತುಂಬ ಎಂಪವರ್ ಚಿಕ್ಕವಳಿಂದ ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ಗಂಟೆ ಹೊಡೆದ ತಕ್ಷಣ ತಟ್ಟೆ ಹಿಡ್ಕೊಂಡು ಹೋಗಿ ಲೈನಲ್ಲಿ ನಿಂತೆ ಅಭ್ಯಾಸ ಆಗಿರೋದ್ರಿಂದ ಅಷ್ಟು ನನಗೆ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಒಂದು ಥಾಟ್ ಬಂದಿತ್ತು, ನನಗೆ ಒಂದು ಮ್ಯಾಜಿಕ್ ಸೌಟ್ ಸಿಕ್ಬಿಟ್ರೆ ನಾನು ಹಿಂಗೆ ಮುಟ್ಟಿದ ತಕ್ಷಣ ಚೆನ್ನಾಗಿ ಅಡುಗೆ ಆಗಿ ಕರೆಕ್ಟಾಗಿ ರುಚಿ, ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ಆಗೋವಂಥದ್ದು ಒಂದು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಒಂದು ಥಾಟ್ ಬಂದು ಇದಕ್ಕೆ ಆ ಹೆಸರನ್ನ ಇಡಬೇಕಾಯ್ತು. ಹೌದು ವೀಕ್ಷಕರೇ, ಇದನ್ನ ರೂಪಶ್ರೀ ಕಲ್ಲಿಗ್ನೂರು ಮುಖಪುಟ ರಚಿಸ್ಕೊಟ್ಟಿರೋದು. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಮ್ಯಾಜಿಕ್ ಸೌಟು ಅಡುಗೆ ಪುಸ್ತಕ ಅಲ್ವೇ ಅಲ್ಲ, ಇದು ಕಥಾ ಸಂಕಲನ. ಒಳ್ಳೊಳ್ಳೆ ಕಥೆಗಳಿದೆ ಇದರಲ್ಲಿ, ಸುಮಾರು ತುಂಬ ಇಂಟ್ರೆಸ್ಟಿಂಗ್ ಆದ ಕಥೆಗಳಿದ್ದಾವೆ. ಆಮೇಲೆ ನಾನು ಗಮನಿಸಿದಾಗೆ ಈ ಕಥಾ ಸಂಕಲನ ಮೊದಲಿನ ಕಥಾ ಸಂಕಲನಗಳನ್ನು ಓದಿದ್ದೀನಿ ನಿಮ್ಮದು. ಇದರಲ್ಲಿ 9 ಕಥೆಗಳಿವೆ. ಇದರಲ್ಲಿ ಏನೋ ಒಂದು ಥೀಮ್, ಏನೋ ಒಂದು ಕನೆಕ್ಷನ್ ಕಾಣ್ತಾ ಇದೆ. ಸೊ ಅದಕ್ಕೆ ಈ ಕೃತಿಗೋಸ್ಕರ ನೀವೇನಾದರೂ ಒಂದು ವಿಶೇಷವಾಗಿ ಪ್ರಯತ್ನ ಮಾಡಿದ್ರಾ? ಅಂದರೆ ಒಂದು ರಿಲೇಟಬಲ್ ಟಾಪಿಕ್ಸ್ ತೊಗೊಂಡು, ಕಾಂಟೆಂಪ್ರರಿ ಟಾಪಿಕ್ಸ್ ತೊಗೊಂಡು ನಾನು ಒಂದು ಕಥಾ ಸಂಕಲನ ರಚಿಸಬೇಕು ಅನ್ನೋ ಒಂದೇನಾದರೂ ಪ್ಲಾನಿಂಗ್ ಇತ್ತಾ? ಖಂಡಿತ ಇಲ್ಲ. ಇವು ಓವರ್ 2 ಇಯರ್ಸ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಿರುವಂಥ ಕಥೆಗಳು. ಕೆಲವೊಂದು ಸ್ಪರ್ಧೆಗೆ ಬರೆದ ಕಥೆಗಳು ಇವೆ, ಮತ್ತು ಕನ್ನಡ ಪ್ರಭ ಇದಕ್ಕೆ ಬೆಳೆದಿದ್ದ ಕಥೆಗಳೂ ಇದೆ.
ಆ ರೀತಿ ಒಂದು ಥೀಮ್ ಅಂತ ಏನಿಲ್ಲ. ಬಟ್ ಜನರಲಿ ಹೇಳೋದಾದರೆ ಇವಾಗ ಕೆಲವರು ಹಾರರ್ ಸ್ಟೋರೀಸ್ನ ಬರೆಯೋದಕ್ಕೆ ಇಷ್ಟಪಡ್ತಾರೆ, ಅಥವಾ ಇನ್ನು ಕೆಲವರು ಚರಿತ್ರೆಯ ಕುರಿತಾದಂಥ ಪುಸ್ತಕಗಳು, ಪೌರಾಣಿಕವಾದಂಥ ಕೃತಿಗಳು, ಆ ರೀತಿಯ ಒಂದು ಥೀಮ್ ಇಟ್ಕೊಂಡು ದೇ ಆರ್ ಕಂಫರ್ಟಬಲ್ ಇನ್ ದ್ಯಾಟ್. ಬಟ್ ನನಗೆ ಆ ರೀತಿಯ ಒಂದೇನಿಲ್ಲ. ಸ್ಲೈಸಸ್ ಆಫ್ ಲೈಫ್ ಅಂತ ಹೇಳೋದಾದರೆ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಕಾಣುವಂತಹ ಯಾವುದೋ ಒಂದು ಘಟನೆಗಳನ್ನೇ ಇದಕ್ಕೆ ಸ್ಫೂರ್ತಿಯಾಗಿ ಬರೆದಿರುವಂಥದ್ದು. ಒಂದು ಪರ್ಟಿಕ್ಯುಲರ್ ಥೀಮ್ ಅಂತ ಏನಿಲ್ಲ. ಇಲ್ಲಿ ಲವ್ ಸ್ಟೋರಿನೂ ಇದೆ, ಇಲ್ಲಿ ಮ್ಯಾರಿಡ್ ಲೈಫ್ ಸ್ಟೋರಿ ಇದೆ, ಒಂದು ಮ್ಯಾಜಿಕ್ ಸ್ಟೋರಿ ಇದೆ. ಹಾಗಾಗಿ ಎಲ್ಲದ್ರದ್ದು ಒಂದು ಮಿಶ್ರಣ ಅಂತ ಹೇಳಿ, ಎಲ್ಲದ್ರದ್ದು ಮಿಶ್ರಣ ಇದೆ. ಆದರೂ ಒಂದು ಒಂದು ಕನೆಕ್ಷನ್ ಕಾಣುತ್ತೆ. ಅಂದರೆ ಒಂದು ಯಾವುದೋ ಒಂದು ಭಾವದಲ್ಲಿ ಬರೆದಿರೋ ಒಂದು, ಹಾಗೆ ಹೇಳೋದಾದ್ರೆ ಒಂದು ಮನುಷ್ಯ ತನ್ನ ಒಂದು ಬೇಸಿಕ್ ಫಾರ್ಮ್ ಅಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅಂದ್ರೆ, ಈ ಟೈಟಲ್ ಸ್ಟೋರಿನೇ ನಾವು ತಗೊಳ್ಳೋದಾದ್ರೆ ಅದರಲ್ಲಿ ಬರುವಂತ ನಿರೂಪಕಿ ಏನಿದ್ದಾಳೆ, ಅವಳೊಬ್ಬ ದೊಡ್ಡ ಆಫೀಸರ್, ಅವಳ ಹತ್ರ ದುಡ್ಡಿದೆ, ಮನೆ ಇದೆ, ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ. ಆದರೂ ಅವಳಿಗೆ ಏನೋ ಒಂದು ಕೊರತೆ ಇದೆ, ಅವಳಿಗೆ ಏನೋ ಒಂದು ಕಾಡ್ತಾ ಇದೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವಳು ತನ್ನ ಕೆಲಸದವಳು, ಅಡುಗೆ ಮಾಡೋಕ್ಕೆ ಬರುವಂಥ ಕೆಲಸದವಳ ಹತ್ರ ಇರುವಂಥ ಒಂದು ಮ್ಯಾಜಿಕ್ ಸೌಟ್ನ ಕದಿಬೇಕು ಅನ್ನೋಂಥ ಭಾವನೆ ಬರುತ್ತೆ ಅವಳಿಗೆ. ಈ ರೀತಿಯದ್ದು ಅಂದರೆ ನಾವು ಅರಿಷಡ್ವರ್ಗಗಳನ್ನು ಗೆದ್ದ ಮನುಷ್ಯರಲ್ಲ, ನಾವು ನಾರ್ಮಲ್ ಆಗಿ ಸೀದಾ ಸಾದಾ ಇರುವಂತಹ ಮನುಷ್ಯರ ಆಗಿರುವಂತಹ ಭಾವನೆಗಳು ನಮ್ಮಲ್ಲಿ ಯಾರಿಗಾದರೂ ಅವರ ಬಂದೇ ಬರುತ್ತೆ. ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದಾದರೆ ಅದು ಇಲ್ಲಿ ಇಲ್ಲ. ನಮ್ಮ ಒಂದು ಬೇಸಿಕ್ ಫಾರ್ಮಲ್ಲಿ ಏನು ನಾವು ಮನುಷ್ಯರನ್ನ ನೋಡಬಹುದು, ಆ ಒಂದು ಥೀಮ್ನ ನೀವು ಇಲ್ಲಿ ಕಾಣಬಹುದು. ಅಂದರೆ ಮನುಷ್ಯರ ಒಂದು ಬಿಹೇವಿಯರ್ ಹೇಗಿರುತ್ತೆ ಅನ್ನೋ ಥರ ಹೇಳೋದಾದರೆ ತಗೋಬೋದು. ಈ ನೀವು ಮ್ಯಾಜಿಕ್ ಸೌಟು ಕತೆ ಬಗ್ಗೆ ಹೇಳಿದ್ರಿ. ಈ ಕಥಾ ಸಂಕಲನದಲ್ಲಿ ಮ್ಯಾಜಿಕ್ ಸೌಟು ತುಂಬ ಉತ್ತಮವಾದ ಕತೆ. ಈಗ ಆ ಮ್ಯಾಜಿಕ್ ಸೌಟ್ ಉದಾಹರಣೆನೇ ತಗೊಂಡ್ರೆ ಅದರಲ್ಲಿ ಬರುವ ಪಾತ್ರಗಳು ಇವೆಲ್ಲ ನೀವು ಸುತ್ತಮುತ್ತ ನೋಡಿರೋ ಪಾತ್ರಗಳು ಅಥವಾ ನಾವು ಸುತ್ತಮುತ್ತ ನೋಡಿರೋ ಪಾತ್ರಗಳೇ ಅನಿಸೋಷ್ಟು ಸಹಜವಾಗಿದೆ. ಸೊ ಹಾಗಿದ್ಮೇಲೆ ಈ ಕತೆಗಳಲ್ಲಿ ನಿಮ್ಮ ವೈಯಕ್ತಿಕ ಅನುಭವಗಳ ಎಸ್ಪೆಷಲಿ ಈ ಕಥಾ ಸಂಕಲನದಲ್ಲಿ ಹೆಚ್ಚಿಗಿದೆಯಾ ಅನ್ನೋ ಒಂದು ಕುತೂಹಲ ಇದೆ ನನಗೆ. ಸಾಮಾನ್ಯವಾಗಿ ಕತೆಗಳು ಅಂದರೆ ಈ ಪ್ರಶ್ನೆನೇ ಒಂದು ಹೇಗೆ ಉತ್ತರಿಸ್ಬೇಕು ಗೊತ್ತಿಲ್ಲ. ಅವು ಯಾವಾಗಲೂ ನಮ್ಮ ಸುತ್ತ ನಡೀತಿರುವಂಥ ಘಟನೆಗಳು ಅಥವಾ ನಮ್ಮ ಜೀವನದಲ್ಲೇ ನಡೆದಿರುವಂಥ ಘಟನೆಗಳು, ನಾವು ಆಗ ಓದಿರುವಂಥ ಯಾವುದೋ ಒಂದು ಪುಸ್ತಕ ಇರ್ಬೋದು, ನೋಡಿರುವಂಥ ಒಂದು ಸಿನಿಮಾ ಇರ್ಬೋದು, ಒಂದು ಕೇಳಿದ ಗಜಲ್ ಇರ್ಬೋದು, ಹಾಡಿರ್ಬೋದು, ಎಲ್ಲೋ ಒಂದು ಎಳೆ ನಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಇದನ್ನು ಎಕ್ಸ್ಟೆಂಡ್ ಮಾಡಿ ಒಂದು ಕಥೆಯನ್ನು ಆಗಿಸಬಹುದು. ಅಥವಾ ನಾನು ಆ್ಯಸ್ ಎ ರೈಟರ್ ನನಗೆ ಯಾವಾಗಲೂ ಕ್ಯಾರೆಕ್ಟರ್ ಡ್ರಿವನ್ ಕಥೆಗಳು ಇಷ್ಟ. ಅಂದರೆ ಇವಾಗ ನಾವು ಭೂತಾಯನ ಮಗ ಅಯ್ಯ ಚಿತ್ರದಲ್ಲಿ ಆ ಲೋಕನಾಥ ಪಾರ್ಟ್ಗೇನೋ ಒಂದು ಎಲ್ರಿಗೂ ನೆನಪಿದೆ, ಅವನು ಒಂದು ಉಪ್ಪಿನಕಾಯಿ ಕೇಳುವಂಥದ್ದು, ಅದು ಜಸ್ಟ್ ತುಂಬ ಶಾರ್ಟ್ ಟೈಮ್ಗೆ ಬರುವಂಥದ್ದು. ಆ ರೀತಿ ಕಥೆಯನ್ನು ಓದಿ ಆದಮೇಲೂ, ಈಗ ಫಾರ್ ಎಕ್ಸಾಂಪಲ್ ನಂದು ವಿಜಯ ಕಥೆನಲ್ಲಿ ತುಂಬ ಜನಕ್ಕೆ ಮಂಜ ಅನ್ನುವಂಥ ಪಾತ್ರ ಎಲ್ರಿಗೂ ಇಷ್ಟ ಆಗಿರುವಂಥ ಪಾತ್ರ, ಅದು ಒಂದು ರೀತಿಯಲ್ಲಿ ಕಾಡುವಂತಹ ಪಾತ್ರ. ಅಲ್ಲಿಗೆ ನನಗೆ ಖುಷಿ ಸಿಗತ್ತೆ. ಅವರು ಕಥೆಯನ್ನು ಪೂರ್ತಿ ನೆನ್ಪಿಟ್ಕೊಳ್ದಿದ್ರು ಪರವಾಗಿಲ್ಲ, ಯಾವುದೋ ಒಂದು ಪಾತ್ರದ ಯಾವುದೋ ಒಂದು ನಂಬಿಕೆ, ಒಂದು ನಿಲುವುಗಳು, ಒಂದು ಆದರ್ಶಗಳು, ಅಥವಾ ಅವ್ರ ಕೆಟ್ಟ ಬುದ್ಧಿನೇ ಇರ್ಬೋದು, ಏನೋ ಒಂದು ರೀತಿಯಲ್ಲಿ ಆ ಪಾತ್ರ ಅವ್ರಿಗೆ ಕನೆಕ್ಟ್ ಆದರೆ, ಅಥವಾ ಈ ಥರ ನಾನು ಇರಬೇಕು, ಅಥವಾ ಅಯ್ಯೋ ಹಿಂಗೂ ಇರಬಹುದಾ ಅನ್ನುವಂಥ ರೀತಿಯ ಪ್ರಶ್ನೆಗಳನ್ನ ಹುಟ್ಟಿಸಿ ಅವ್ರನ್ನ ಕಾಡಿದ್ರೆ ಆವಾಗ ಅದು ನನಗೆ ಖುಷಿ ಸಿಗತ್ತೆ ಬರೆದಿದ್ದು. ಆ ರೀತಿ ಕೆಲವು ಕಥೆಗಳು ನನ್ನ ಸುತ್ತಮುತ್ತ ಇರುವಂಥ ಕೆಲವು ಪಾತ್ರಗಳಿಂದ ಪ್ರೇರಿತವಾಗಿರುವಂಥದ್ದು, ಇನ್ನು ಕೆಲವು ಒಂದು ಘಟನೆಗಳಿಂದ ಅಥವಾ ಒಂದು ಸನ್ನಿವೇಶಗಳಿಂದ ಪ್ರೇರಿತವಾಗಿರುವಂಥದ್ದು. ಇದೇ ಕಾನ್ವರ್ಸೇಷನ್ನ ಮುಂದುವರಿಸ್ಕೊಂಡು ಹೋಗಿ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದರೆ ಈ ಮ್ಯಾಜಿಕ್ ಸೌಟನ್ನು ಕಥಾ ಸಂಕಲನ ನಮ್ಮಲ್ಲಿ ಈಗ ಬರ್ತಾ ಇರೋ ಎಲ್ಲ ಕೃತಿಗಳ ತುಲನೆಯಲ್ಲಿ, ಅಥವಾ ಅದಕ್ಕೆ ಇನ್ನೊಂದು ಥರ ಕೇಳಬೇಕಂದ್ರೆ, ಈ ಕೃತಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಲ್ಲಿ, ಯಾವ ಜಾಗದಲ್ಲಿ ಅಥವಾ ಯಾವ ಝೋನಲ್ಲಿ ಸೇರ್ಕೋಬಹುದು ಅಂತ. ಅಂದರೆ ಅದನ್ನು ನಾನು ಕರೆಕ್ಟಾಗಿ ಹೇಳಬೇಕಂದ್ರೆ ಯಾವ ಲೆವೆಲ್ ಅಂತ ಹೇಳೋಕ್ಕಾಗಲ್ಲ, ಆ ಲ್ಯಾಂಡ್ಸ್ಕೇಪಲ್ಲಿ ಎಲ್ಲಿ ಇದು ಬರುತ್ತೆ ಅಂತ ನೀವು ಹೇಳ್ಬೋದಾ? ನನಗೆ ಸಾಮಾನ್ಯವಾಗಿ ವರ್ತಮಾನದ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟ.
ಮತ್ತು ನಾನು ಇವಾಗ ನಾವು ಚಿಕ್ಕಂದ್ರಿಂದ ಈಗ ಬಾಲ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕುಗ್ರಾಮಗಳಲ್ಲಿ ಬೆಳೆದಿದ್ವಿ ಅಂತಲೇ ಇಟ್ಕೊಳ್ಳೋಣ. ಆದರೂ ಆವಾಗ ನಾವು ಬರೆಯೋಕ್ಕೆ ಶುರು ಮಾಡಿರಲ್ಲ, ಹಾಗಾಗಿ ಅಲ್ಲಿ ನಡೆಯುವಂಥ ಎಷ್ಟೊಂದು ಘಟನೆಗಳು ನಮಗೇನು ಅನಿಸಿರೋದಿಲ್ಲ. ಆದರೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದೆ ಇತ್ತೀಚೆಗೆ. ಹಾಗಾಗಿ ನಾನು ಗಮನಿಸ್ತಾ ಇರುವಂಥದ್ದು ಇದು ಒಂದು ಕತೆ ಆಗಬಹುದೇ ಅಂತ ಯಾವ್ದಾದ್ರು ಒಂದು ಘಟನೆನ ಒಂದು ಪಾತ್ರನ ನೋಡಿದಾಗ ಅನ್ಸೋಕ್ಕೆ ಶುರುವಾಗಿದ್ದು ಇತ್ತೀಚೆಗೆ. ಹಾಗಾಗಿ ನನ್ನ ಕತೆಗಳು ಸಾಮಾನ್ಯವಾಗಿ ನಗರ ಕೇಂದ್ರಿತವಾಗಿರ್ತವೆ. ನಗರದ ಒಂದು ಆಧುನಿಕ ಪ್ರಿಮೈಸಸ್ಸಲ್ಲಿ ಸೆಟಪ್ ಆಗಿರುವಂತಹ ಕತೆಗಳಿರ್ತವೆ ಮತ್ತು ವರ್ತಮಾನದ ಕತೆಗಳಿರ್ತವೆ. ನನಗೆ ಪೌರಾಣಿಕ ಅಥವಾ ಚರಿತ್ರೆಯ ಕತೆಗಳನ್ನು ಬರೆಯೋಕ್ಕೆ ಇನ್ನೂ ಅಷ್ಟೊಂದು ಶ್ರಮ ಹಾಕಬೇಕು, ಅದು ರೆಡಿ ಇಲ್ಲ ಇನ್ನು. ಹಾಗಾಗಿ ಈ ಕತೆಗಳನ್ನ ಒಂದು ನಗರ ಕೇಂದ್ರಿತ ಆಧುನಿಕ ಅಥವಾ ಒಂದು ವರ್ತಮಾನದ ಕತೆಗಳು ಅಂತ ಹೇಳಬಹುದು. ಮತ್ತು ನಾನು ಒಬ್ಬ ಮಹಿಳೆಯಾಗಿ ಬರುತ್ತಾ ಇರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಮಹಿಳೆ ಅಂದ ತಕ್ಷಣ ಒಬ್ಬ ಅಬಲಾ ನಾರಿ ಇಮೇಜ್ ಕೊಟ್ಬಿಡ್ತೀವಿ. ನನಗದು ಇಷ್ಟ ಆಗೋದಿಲ್ಲ. ಅಂದರೆ ನಾನು ಏರ್ಫೋರ್ಸಲ್ಲಿ ಕೆಲಸ ಮಾಡಿ ಬಂದಿರೋದು, ಒಂದು ಪುರುಷ ಪ್ರಧಾನವಾದಂಥ ಕೇಂದ್ರದಲ್ಲೇ ನನ್ನ ಆಲ್ಮೋಸ್ಟ್ ಒಂದು 22 ಇಯರ್ಸ್ ಸರ್ವೀಸ್ ಅಲ್ಲಿ ಕಳೆದಿದ್ರು. ನನ್ನ ವೈಯಕ್ತಿಕ ಅನುಭವಗಳಿಗೆ ಯಾವತ್ತೂ ಒಂದು ಆ ಸ್ತ್ರೀವಾದವನ್ನು ಮುಂದಿಟ್ಕೊಂಡು ಅಥವಾ ನಾವು ಎದುರಿಸಬೇಕಾದ ಸಮಸ್ಯೆಗಳು ಅಥವಾ ಸವಾಲುಗಳು ಹಲವಾರು ಇರ್ತವೆ, ಆದರೆ ಅದನ್ನು ಒಂದು ಸಬಲವಾಗಿ ಸಮರ್ಥವಾಗಿ ನಿಭಾಯಿಸುವಂತಹ ಪರಿಸರವೂ ನನಗಿದ್ದಿದ್ದರಿಂದ ನನ್ನ ಕತೆಗಳಲ್ಲಿ ಮುಖ್ಯವಾಗಿ ಸ್ತ್ರೀವಾದ ಬರೋದಿಲ್ಲ ಅಥವಾ ಒಂದು ಅಬಲಾ ನಾರಿ ಥರ ನನಗೆ ಚಿತ್ರಿಸೋದು ಇಷ್ಟವಾಗೋದಿಲ್ಲ. ಸಾಮಾನ್ಯವಾಗಿ ಮಹಿಳೆ ಇರಲಿ ಪುರುಷ ಇರಲಿ, ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಆಫ್ ದ ನಿರೂಪಕ ಕತೆನ ನಾವು ಗ್ರಹಿಸ್ಬೋದು, ಆ ರೀತಿ ಇರುತ್ತೆ. ಹಾಗಾಗಿ ಇವನ್ನ ಆ ಥರ ಹೇಳ್ಬೋದು. ತುಂಬ ಸಮರ್ಪಕವಾದ ಉತ್ತರ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನೀವೆಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀರಾ. ಅದು ಮತ್ತು ವಾಪಸ್ಸು ನಿಮ್ಮ ಕಥಾ ಸಂಕಲನಕ್ಕೆ ಬಂದರೆ, ಕೆಲವೊಂದು ಈಗಿನ ಕ್ರಿಯೇಟಿವ್ ರೈಟಿಂಗಲ್ಲಿ ನಾವು ಕೆಲವೊಂದು ಪ್ರಯೋಗಗಳಿಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ತಾ ಇರ್ತೀವಿ. ಆ ರೀತಿ ಯಾವುದಾದ್ರೂ ಪ್ರಯೋಗಗಳಿಗೆ ಒಳಪಡಿಸ್ಕೊಂಡು ಬರೆದಿರೋ ಕತೆ ಯಾವುದಾದ್ರೂ ಇದೆಯಾ? ಇದ್ದರೆ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು? ಈ ಸಂಕಲನದಲ್ಲಿ ಮ್ಯಾಜಿಕ್ ಸೌಟುನೇ ಒಂದು ಪ್ರಯೋಗಕ್ಕೆ ಒಡ್ಡಿಕೊಂಡು ಬರೆದಂಥ ಕತೆ. ನಾನು ವೈಯಕ್ತಿಕವಾಗಿ ಒಬ್ಬ ಓದುಗಳಾಗಿ ಅಥವಾ ಒಂದು ಸಿನಿಮಾಗಳನ್ನ ನೋಡುವಾಗ ನನಗೆ ಈ ಫ್ಯಾಂಟಸಿ ಆಗಲಿ ಹಾರರ್ ಸ್ಟೋರೀಸ್ ಅವೆಲ್ಲ ಇಷ್ಟ ಆಗಲ್ಲ. ಅಂದರೆ ನನಗದು ತುಂಬ ಒಂಥರ ತುಂಬ ಪೇಷನ್ಸ್ ಬೇಡುತ್ತೆ. ಹಿಂಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮೊದಲೇ ನಾಸ್ತಿಕಳು, ನನಗೆ ದೇವರಲ್ಲೂ ನಂಬಿಕೆ ಇಲ್ಲ, ಮ್ಯಾಜಿಕಲ್ಲೂ ನಂಬಿಕೆ ಇಲ್ಲ, ದೆವ್ವದಲ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಆ ಥರ ಒಂದು ಕಥೆಯನ್ನು ಬರೆಯೋದು ನನಗೆ ತುಂಬ ಕಷ್ಟ ಆಗಿತ್ತು. ಏನೋ ಒಂದು ಮ್ಯಾಜಿಕ್ನ ಇಮ್ಯಾಜಿನ್ ಮಾಡ್ಕೊಂಡು ಹಿಂಗೆ ಆಗ್ಬೋದು ಅಂತೆಲ್ಲ. ಅದಕ್ಕೆ ಸಾಕಷ್ಟು ಕೆಲವೊಂದು ಕಥೆಗಳನ್ನೆಲ್ಲ ಓದಿದೆ. ನಮ್ಮ ಹಿರಿಯ ಸಾಹಿತಿಗಳು ಕೆಲವರೆಲ್ಲ ಸಜೆಸ್ಟ್ ಮಾಡಿದಂಥ ಎಷ್ಟೊಂದು ಕಥೆಗಳನ್ನೆಲ್ಲ ಓದಿ ಆಮೇಲೆ ಈ ಥರದೊಂದು ಬರೀಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮುಖ್ಯವಾಗಿ ನಾವು ಯಾವಾಗ ಮ್ಯಾಜಿಕ್ನ ಹೋಪ್ ಅಂದರೆ ನಾವು ವೆನ್ ಡು ವಿ ವಿಶ್ ಫಾರ್ ಸಮ್ ಮಿರಾಕಲ್ ಆರ್ ಸಮ್ ಮ್ಯಾಜಿಕ್ ಟು ಹ್ಯಾಪನ್ ಅಂತ ಯೋಚನೆ ಮಾಡಿದಾಗ ಯಾವುದೋ ಒಂದು ನಮ್ಮ ಲೆವೆಲಲ್ಲಿ ನಿಭಾಯಿಸೋಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲೇ ನಾವು ಮ್ಯಾಜಿಕ್ನ ಬಯಸೋದು. ಹಾಗಾಗಿ ಆ ಕತೆ ಬರೆಯೋದು ನನಗೊಂದು ವಿಶೇಷ ಪ್ರಯೋಗ ಅಂತ ಅನ್ನಿಸ್ತು. ನೀವು ಮ್ಯಾಜಿಕ್ ಸೌಟ್ ಬಗ್ಗೆ ಅಷ್ಟು ಹೇಳ್ತಾ ಇದ್ರೆ ನಾನು ನಮ್ಮ ಹತ್ರನೂ ಯಾಕೆ ಒಂದು ಮ್ಯಾಜಿಕ್ ವಾಲೆಟ್ ಇರಬಾರ್ದು ಅಂತ ಎಷ್ಟು ಖರ್ಚು ಮಾಡಿದ್ರು ಮುಗಿದೇ ಇರೋದು. ಬಹುಶಃ ನಿಮ್ಮ ಲೇಖನಿನೂ ಹಾಗೆ ಮ್ಯಾಜಿಕ್ ಲೇಖನಿ ಇರ್ಬೋದು, ಬರೆದಷ್ಟು ಮುಗಿತಾನೇ ಇಲ್ಲ ಅನ್ನೋಷ್ಟು ಕತೆಗಳು ನಿಮ್ಮಲ್ಲಿವೆ. ಕೊನೆಯದಾಗಿ ಒಂದು ಪ್ರಶ್ನೆ ಏನಂದರೆ, ಮ್ಯಾಜಿಕ್ ಸೌಟ್ ಬಗ್ಗೆ ಆ ಕತೆ ಬಗ್ಗೆ ತುಂಬ ಮಾತಾಡಿದ್ವಿ. ಅದನ್ನು ಬಿಟ್ಟು ಇನ್ನೊಂದು ಯಾವುದಾದ್ರೂ ನಿಮ್ಮ ಫೇವ್ರೇಟ್ ನಿಮಗೆ ಇಷ್ಟ ಆಗಿರೋ ಕತೆ ಯಾವುದಾದ್ರು ಈ ಸಂಕಲನದಲ್ಲಿದೆ ಅಂತ ಹೇಳಿದರೆ? ನನಗೊಂದಿದೆ, ಅದು ಮ್ಯಾಚ್ ಆಗುತ್ತಾ ನೋಡೋಣ. ನನ್ನ ಫೇವ್ರೇಟ್ ಅಂದರೆ ಈಗ ಕತೆಗಾರರಿಗೆ ಆ ಬರೆಯೋ ಪ್ರಾಸೆಸ್ ಏನಿದೆ ದಟ್ ಈಸ್ ವೇರ್ ವಿ ಎಂಜಾಯ್ ದಟ್. ಅಂದರೆ ಒಂದು ಕತೆ ಹುಟ್ಟುವುದು ಅಥವಾ ನಾವು ಎಷ್ಟೋ ಸಲ ಹೇಳ್ತೀವಿ ಆ ಕತೆ ನನ್ನಲ್ಲಿ 2 ವರ್ಷದ ಹಿಂದೆನೇ ಒಂದು ಮೊಳಕೆ ಹೊಡೆದಿತ್ತು, ಆ ಒಂದು ಐಡಿಯಾ ಇತ್ತು, ಆದರೆ ಇವಾಗ ಅದನ್ನು ನಾನು ಬರವಣಿಗೆಯಲ್ಲಿ ಇಳಿಸಿದೆ ಅಂತೆಲ್ಲ ನಾವು ಹೇಳ್ತೀವಿ. ಅದು ನನ್ನ ಮಟ್ಟಿಗೂ ನಿಜಾನೇ. ಆದರೆ ಬರೆಯೋಕೆ ಅಂತ ಕೂತ್ಕೊಂಡಾಗ ನಾನು ಬರೆಯೋಕ್ಕೆ ಮುಂಚೆ ಒಂದು ಏನೋ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀನಿ, ಈ ಥರ ಹೋಗಬೇಕು ಕತೆ ಅಂತ. ಆದರೆ ಕತೆ ಬರಿತಾ ಜಯಂತ್ ಕಾಯ್ಕಿಣಿ ಸರ್ ಹೇಳ್ತಾರಲ್ಲ ಹಾಗೆ ಆಪಸ್ನಾತೆ ಅಂತ, ಮುಂದಿನ ಸಾಲು ಹಿಂದಿನ ಸಾಲಿಗೆ ಒಂದು ಲಿಂಕ್ ಇರುತ್ತೆ, ಅದನ್ನು ಬಿಟ್ಟು ನಾವು ಹೋಗೋಕ್ಕಾಗೋದಿಲ್ಲ. ಸೊ ದಟ್ ಕಮಾಂಡ್ಸ್ ವಾಟ್ ಈಸ್ ಕಮ್ಮಿಂಗ್, ಅಂದರೆ ಈ ಪ್ರೀವಿಯಸ್ ಲೈನ್ ಕಮಾಂಡ್ಸ್ ವಾಟ್ ಈಸ್ ಕಮ್ಮಿಂಗ್ ಇನ್ ದ ನೆಕ್ಸ್ಟ್ ಲೈನ್. ಆ ಥರ ಯೋಚನೆ ಮಾಡ್ಕೊಂಡು ಹೋದಾಗ ನಾನು ಬರೋದಲ್ಲಿ ಬರಿಬೇಕಾದ್ರೆ ಎಂಜಾಯ್ ಮಾಡಿದಂಥ ಕತೆ ಅದಲು ಬದಲು ಅಂತ.
ಸೊ ಅದೇನ ನಿಮ್ಮ ಕತೆ? ಅದು ಮ್ಯಾಚ್ ಆಗ್ತದೆ, ಅದ್ಲು ಬದಲು ಮಾಡ್ಕೋಬಹುದು ನಾವು ನಮ್ಮ ಉತ್ತರಗಳನ್ನ. ಇಬ್ಬರದು ಮ್ಯಾಚ್ ಆಗಿದೆ. ಹೌದು, ಅದಲು ಬದಲು ನನಗೆ ಆ ಕತೆ ಎಸ್ಪೆಷಲಿ ತುಂಬ ಪ್ರಾಯೋಗಿಕವಾಗೂ ಅನ್ನಿಸ್ತು. ಆ ರೀತಿಯಲ್ಲಿ ಐ ಥಿಂಕ್ ಅದಲು ಬದಲು ಮ್ಯಾಜಿಕ್ ಸೌಟು ಕತೆಗಳನ್ನ ಓದಲೇಬೇಕು ಈ ಸಂಕಲನದಲ್ಲಿ. ಪೂರ್ಣಿಮಾ ಅವರೇ, ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು? ಬರೆಯೋ ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳೇನು? ನಾನೀಗ ಮುಂದೆ ಒಂದು ನನ್ನ ಏರ್ಫೋರ್ಸ್ನಲ್ಲಿ ನಾನು ಒಂದು ಏನೋ ಶಾರ್ಟ್ ಸರ್ವಿಸ್ ಆಫೀಸರಾಗಿ ಕೆಲಸ ಮಾಡಿದ್ನು, ಅದರ ಅನುಭವಗಳನ್ನ ಬರೀಬೇಕು ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಿವೃತ್ತಳಾಗಿರೋದ್ರಿಂದ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಮುಂಚೆ ಇದ್ದಿದ್ದ ಥರ. ಸೊ ಅದೊಂದು ಪೈಪ್ಲೈನಲ್ಲಿ ಇದೆ. ಆಮೇಲೆ ಒಂದು ಕಾದಂಬರಿ ಬರೆಯೋದು ಇದೆ. ಇದೆರಡು ಸದ್ಯಕ್ಕೆ ಪ್ಲಾನ್ ಇರೋದು. ಅದು ಏರ್ಫೋರ್ಸ್ ಬಗ್ಗೆ ಬರೆಯೋದು, ಅದು ಫಿಕ್ಷನ್ ನಾನ್ ಫಿಕ್ಷನ್ ಯಾವ ಥರ? ಅದನ್ನು ನಾನ್ ಫಿಕ್ಷನ್ ಆಗೇ ಬರೆಯೋಣ ಅಂದ್ಕೊಂಡಿದ್ದೀನಿ. ಅದು ಒಂಥರ ನನ್ನ ಅನುಭವಗಳ ಒಂದು ನಾನಲ್ಲಿ ಕಳೆದಿದ್ದ ಟೈಮ್ ತುಂಬ ಕಡಿಮೆನೇ, 6 ವರ್ಷನೇ. ಅಷ್ಟರಲ್ಲೇ ಒಬ್ಬ ಕನ್ನಡಿಗಳಾಗಿ ಇಲ್ಲಿಂದ ನಾನು ಅಲ್ಲಿ ಇಡೀ ಭಾರತದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಒಂದು ಏನೋ ನನ್ನ ಅನುಭವಕ್ಕೆ ಸಿಕ್ಕಿದಂತಹ ಅಂಶಗಳನ್ನ ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೆಚ್ಚಾಗಿ ನಾವು ನೋಡಿದ್ರೆ ಆವಾಗ್ಲೂ ಅಷ್ಟೇ ಈಗಲೂ ಅಷ್ಟೇ ಕನ್ನಡದವರು ಸೇನೆಗೆ ಹೋಗೋದು ತುಂಬಾ ಕಡಿಮೆ. ನಾನು ಎಲ್ಲೇ ಯಾವುದೇ ಪ್ರೋಗ್ರಾಮ್ಗಳಿಗೆ ಹೋದ್ರೂ, ಕಾಲೇಜ್ಗಳಿಗೆಲ್ಲ ಇದು ಮಾಡೋಕ್ಕೆ ಹೋದಾಗ್ಲೂ ನಾನು ಕೆರಿಯರ್ ಕೌನ್ಸಿಲಿಂಗ್ನಲ್ಲೂ ಅದನ್ನೇ ಹೇಳ್ತೀನಿ. ಡಿಫೆನ್ಸಲ್ಲಿರುವಂಥ ಉದ್ಯೋಗ ಅವಕಾಶಗಳನ್ನ ನಮ್ಮ ಯುವಜನತೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಿರ್ತೀನಿ. ಸೊ ಮೇ ಬಿ ನನ್ನ ಅನುಭವಗಳನ್ನ ಬರೆದ್ರೆ, ಇವಾಗ ಇಂಟರ್ನೆಟ್ಟಲ್ಲಿ ಆಲ್ರೆಡಿ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ ಹೆಂಗೆ ಸೇರ್ಕೋಬೇಕು, ಏನು ಮಾಡಬೇಕು ಅಂತ. ಆದರೆ ನಮ್ಮದು ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿರುತ್ತೆ, ಮೇ ಬಿ ಕೆಲವ್ರಿಗಾದರೂ ಅದು ಸೇನೆಯನ್ನು ಸೇರ್ಕೊಳ್ಳೋದಕ್ಕೆ ಸ್ಫೂರ್ತಿ ಆಗಬಹುದು ಅನ್ನೋ ಒಂದು ಆಸೆಯಿಂದ ಬರೀಬೇಕು ಅಂದ್ಕೊಂಡಿದ್ದೀನಿ. ಒಬ್ಬ ಫಿಕ್ಷನ್ ರೈಟರ್ ಆಗಿ ನೀವು ನಾನ್ ಫಿಕ್ಷನ್ ಹೇಗೆ ಬರೀತೀರಾ ಅನ್ನೋ ಮೊದಲನೇ ಒಂದು ಪ್ರಯೋಗನೇ ಅಂತ ಹೇಳಬೇಕು. ಸೊ ಅದೇ ಫಿಕ್ಷನ್ ನಾನ್ ಫಿಕ್ಷನ್ ಬರೆಯೋದ್ರ ಬಗ್ಗೆ ಆಯಿತು. ಈಗ ನೀವು ಓದೋದ್ರಲ್ಲಿ ನಿಮ್ಮ ಫಿಕ್ಷನ್ ರೈಟಿಂಗ್ಗೆ ನಾನ್ ಫಿಕ್ಷನ್ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಜನರಲ್ ಅನಿಸಿಕೆ ಇದೆ. ಏನಂದರೆ ಫಿಕ್ಷನ್ ರೈಟರ್ಸು ಹೆಚ್ಚು ನಾನ್ ಫಿಕ್ಷನ್ ಓದ್ತಾರೆ ಅನ್ನೋ ಒಂದು ಅನಿಸಿಕೆ ಇದೆ. ಸೊ ನೀವು ಆ ರೀತಿ ಏನಾದರೂ ನಾನ್ ಫಿಕ್ಷನ್ ಹೆಚ್ಚು ಓದೋದು, ಆ ರೀತಿ ಏನಾದರೂ ಪ್ರಾಕ್ಟೀಸ್ ಇದೆಯಾ? ಅಂದರೆ ನಾನ್ ಫಿಕ್ಷನನ್ನು ಜಾಸ್ತಿ ಓದಿರುವಂಥದ್ದು ಒಂದು ರಿಸರ್ಚ್ ಅಥವಾ ಒಂದು ಯಾವ್ದಾದ್ರು ವಿಚಾರವನ್ನು ತಿಳ್ಕೊಳ್ಬೇಕಾದ ಪರಿಸ್ಥಿತಿನಲ್ಲಿ. ಮತ್ತು ಈಗ ಒಂದು ಜೋಗಿ ಸರ್ದು ಬರೆದಂಥ ಕತೆಗಾರರ ಕೈಪಿಡಿ ಇರ್ಬೋದು, ಕೇಶವ ಮಳಗಿ ಸರ್ ಒಂದು ನೇರಳೆ ಮರ ಅಂತ ಒಂದು ಬರೆದಿದ್ದಾರೆ. ಈ ರೀತಿ ಕೆಲವೊಂದೆಲ್ಲ ಇವನ್ ದಿವಾಕರ್ ಸರ್ ಅವ್ರದ್ದು ಇದೆ, ಕಥೆಯ ಆಶಯ ಮತ್ತು ಆಕೃತಿ ಅಂತ ಒಂದಷ್ಟು ಬುಕ್ಸ್ ಇದೆ. ಬೇಸಿಕಲಿ ರೈಟಿಂಗ್ ಬಗ್ಗೆ ಅಥವಾ ರೈಟರ್ಸ್ ಜೀವನ ಚರಿತ್ರೆಗಳಿರ್ಬೋದು, ಅಥವಾ ಯಾವುದಾದ್ರು ಒಂದು ಉದ್ಯೋಗದ ಬಗ್ಗೆ ತಿಳ್ಕೊಳ್ಬೇಕಾದಂಥ ಆಸಕ್ತಿ ಇದ್ದಾಗ ಓದಿರೋದು ಹೆಚ್ಚು. ಇನ್ಫ್ಯಾಕ್ಟ್ ಚಿಕ್ಕವರಿದ್ದಾಗ ಜಾಸ್ತಿ ಓದ್ತಿದ್ವಿ ಅನಿಸುತ್ತೆ ನಾನ್ ಫಿಕ್ಷನ್ನು. ಬಟ್ ಇವಾಗ ಅದು ಕಷ್ಟ. ಐ ಮೀನ್ ನಾನ್ ಫಿಕ್ಷನ್ ಅಂದರೆ ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಬುಕ್ಗಳು, ಮೋಟಿವೇಶನ್ ಬುಕ್ಗಳು, ಅವೆಲ್ಲ ನನಗೆ ತುಂಬ ಕಷ್ಟ, ಓದೋಕ್ಕೆ ಆಗೋದೇ ಇಲ್ಲ. ಅದನ್ನೇ ಒಂದು ಕತೆ ರೂಪದಲ್ಲಿ ಕೊಟ್ಟರೆ ಓದ್ತೀನಿ ಬೇಕಾದ್ರೆ. ಬಟ್ ಜಸ್ಟ್ ಒಂದು ನುಡಿಗಟ್ಟುಗಳು ಅಥವಾ ನೀತಿ ಪಾಠಗಳು ಆ ಥರ ಬಂದಾಗ ಅದು ಏನೋ ಒಂಥರ ಹಿಂಸೆ ಓದೋದಕ್ಕೆ. ಮೇ ಬಿ ಈ ಬುಕ್ನ ಬರಿಬೇಕಾದಾಗ ಇಲ್ಲಿನೂ ಸಾಕಷ್ಟು ಒಂದು ರಿಸರ್ಚ್ ಮಾಡಬೇಕಾಗ್ಬೋದು ಒಂದು ವಿಷಯಗಳನ್ನ. ಯಾಕಂದರೆ ಒಂದು ಬುಕ್ ಅಂತ ಬರಿಬೇಕಾದ್ರೆ ನಾವು ತುಂಬ ಡಬಲ್ ಚೆಕ್ ಮಾಡಿ ಯಾವುದೇ ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಮುಂದೆ ಓದಬೇಕು. ಅದರ್ವೈಸ್ ನನಗೆ ಗಿವನ್ ಅ ಚಾಯ್ಸ್ ಐ ವುಡ್ ಎಂಜಾಯ್ ರೀಡಿಂಗ್ ಫಿಕ್ಷನ್. ಧನ್ಯವಾದಗಳು ಪೂರ್ಣಿಮಾ. ಸಾಕಷ್ಟು ವಿಷಯಗಳನ್ನ ನೀವು ಇಂದು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟ ವೀರಲೋಕ ಸಂಸ್ಥೆಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.